ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರು ಹಲವಾರು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ 25ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ. ಸೊ ಅಂತವ್ರಿಗೆ ನೆನ್ನೆ ಭರ್ಜರಿ ಗುಡ್ ನ್ಯೂಸ್ ಅಂತ ಒಂದು ವಿಡಿಯೋನ ಮಾಡಿದೆ. ಅದನ್ನ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡದೆ ನೋಡಿ. ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದಂತಹ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯ ಯೋಜನೆ ಅಂತ ಅಂದ್ರೆ ಶಕ್ತಿ ಯೋಜನೆ. ಸೊ ಇದರಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರು ಮಿಸ್ ಮಾಡದೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕೆಂತಂದ್ರೆ ಇವಾಗ ಆಧಾರ್ ಕಾರ್ಡ್ ಎಲ್ಲ ತೋರಿಸ್ಕೊಂಡು ಫ್ರೀಯಾಗಿ ಓಡಾಡ್ತಿದ್ರಿ ಬಸ್ಸಲ್ಲಿ. ಸೊ ಇನ್ ಮುಂದೆ ಯಾವ ರೀತಿಯಾಗಿ ಬದಲಾವಣೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಮಹಿಳೆಯರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ಲೇಬೇಕು ಈ ಒಂದು ಮಾಹಿತಿಯನ್ನ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಸೊ ಮೊನ್ನೆಯಿಂದ ಏನ್ ಮಾಡಿದ್ದಾರೆ, ಇಲ್ಲಿ 3ನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಏನು 25 to 30% ಫಲಾನುಭವಿಗಳು ಉಳ್ಕೊಂಡಿದ್ರಿ ಅಲ್ವಾ, ಸೊ ಅಂತವ್ರ ಖಾತೆಗಳಿಗೆ ಜಮಾ ಮಾಡಿದ್ದಾರೆ 3ನೇ ಹಂತದಲ್ಲಿ. ನಿಮಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಅಲ್ವಾ, ಸೊ ಅಂತವ್ರು ಮಿಸ್ ಮಾಡದೆ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ನಾಳೆ ಅಥವಾ ಸೋಮವಾರದೊಳಗಡೆ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗಾದ್ರೂ ಬರ್ಬೋದು, ಇಲ್ಲ ಬೆಳಗ್ಗೆ ಬಂದಿರ್ಬೋದು, ಮಧ್ಯಾಹ್ನ ಬಂದಿರ್ಬೋದು. ಒಂದ್ಸಲ ಯಾವ್ದಕ್ಕೂ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ ಖಾತೆಗಳಿಗೆ ಹಣ ಬಂದಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇನ್ನು ಕೂಡ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 26ನೇ ಕಂತಿನ ಹಣಕ್ಕೆ ಬರೋದಾದ್ರೆ ಖಂಡಿತವಾಗ್ಲೂ ಕೂಡ ಹಣ ಈ ಒಂದು ತಿಂಗಳಲ್ಲೇನೆ ಬಿಡುಗಡೆ ಆಗುವಂತದ್ದು. ಸೊ ಈ ಒಂದು ತಿಂಗಳ ಕೊನೆಯಷ್ಟರಲ್ಲಿ. ಸೊ ಇವಾಗ ನೋಡಿದೀರಾ, ನಾಳೆ ಶಿವರಾತ್ರಿ ಹಬ್ಬ ಇದೆ. ಸೊ ಇನ್ನೂ ಕೂಡ ಟೈಮ್ ಇದೆ ಈ ಒಂದು ಮಂತ್ ಹೆಂಡ್ ಆಗೋದಕ್ಕೆ. ಸೊ ಅಷ್ಟರೊಳಗಡೆ ಏನ್ ಮಾಡ್ತಾರೆ, ಈ ಒಂದು 26ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವಾಗ ಜೀವಿತ ಪ್ರಮಾಣ ಪತ್ರದ ಬಗ್ಗೆ ಕೆಲವೊಬ್ರು ಕ್ವಶನ್ ಅನ್ನ ಕೇಳ್ತಾ ಇರ್ತೀರಾ. ಸೊ ಅಂತವ್ರಿಗೆ ನೆನ್ನೆ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗಲೇ ಇನ್ನೂ ಕೂಡ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಅದು ಚರ್ಚೆಯಲ್ಲಿದೆ. ಸಿಎಂ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅಷ್ಟೇನೆ ಇರುವಂತದ್ದು. ಸೊ ಅದನ್ನ ಬಿಟ್ರೆ ನೀವು ಎಲ್ಲೋಗಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ರ ಬಗ್ಗೆ ಅಪ್ಡೇಟ್ ಬಂತು ಅಂತ ಅಂದ್ರೆ ಇವಾಗ ಅಫಿಷಿಯಲ್ ಆಗಿ ಅವ್ರು ಏನಾದ್ರು ಅನೌನ್ಸ್ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ನಾವು ಮಾಹಿತಿಯನ್ನ ಕೊಡ್ತೀವಿ. ಸೊ ನೀವು ಅವಾಗ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಎಲ್ಲೂ ಇಲ್ಲ, ಬ್ಯಾಂಕು ಅಥವಾ ಸೈಬರ್ ಸೆಂಟರ್ ಇವೆರಡು ಒಂದು ಪ್ಲೇಸ್ಗಳಲ್ಲಿ, 2 ಪ್ಲೇಸ್ಗಳಲ್ಲಿ ಒಂದಕ್ಕೆ ಯಾವ್ದಕ್ಕಾದ್ರೂ ಅವರು ತಿಳಿಸ್ಕೊಡ್ತಾರೆ. ಸೊ ಅದನ್ನ ನಾವು ಕನ್ಫರ್ಮ್ ಆಗಿ ಅವಾಗ ನಿಮಗೆ ತಿಳಿಸ್ಕೊಡ್ತೀವಿ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಇವಾಗ ಬಹು ಮುಖ್ಯವಾದಂತಹ ಮಾಹಿತಿ ಇವತ್ತಿಂದು ಏನಂತ ಅಂತಂದ್ರೆ, ಇವಾಗ ಏನ್ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದನೇ ಆಡಳಿತಕ್ಕೆ ಬಂದಿದ್ದಂತದ್ದು. ಅದರಲ್ಲಿ ಮೊದಲನೇ ಗ್ಯಾರಂಟಿ ಏನಂತ ಅಂದ್ರೆ ಶಕ್ತಿ ಯೋಜನೆ ಸಕ್ಸಸ್ಫುಲ್ ಆಗಿ 100ಗೆ 100% ವರ್ಕ್ ಆದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಸೊ ಇವಾಗ ಈ ಒಂದು ಶಕ್ತಿ ಯೋಜನೆಯಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಜೂನ್ ಬಂದ್ರೆ ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿ 3 ವರ್ಷ ಕಳೆಯುತ್ತೆ. ಸೊ ಹಾಗಾಗಿ ಇವಾಗ ಏನಂತ ಅಂದ್ರೆ ಶಕ್ತಿ ಯೋಜನೆ ಹೊರಡಿಸಿದಾಗ್ಲೇನೆ ಒಂದು ಮಾಹಿತಿಯನ್ನ ಹೇಳಿದ್ರು ಅಂತ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಗಳನ್ನ ಕೊಡ್ತೀವಿ. ಇವಾಗ ಆಧಾರ್ ಕಾರ್ಡ್ ಅಥವಾ ಐಡಿ ಕಾರ್ಡ್ ಏನು ತೋರಿಸ್ಕೊಂಡು ಓಡಾಡ್ತಿದ್ರಿ ಅಲ್ವಾ ಮಹಿಳೆಯರು, ಸೊ ಅಂತವ್ರಿಗೆ ಅವಾಗ್ಲೇನೆ ಹೇಳ್ಬಿಟ್ಟಿದ್ರು. ವರ್ಷ ಆದಾಗ್ಲೂ ಒಂದ್ಸಲ ಅನೌನ್ಸ್ ಮಾಡಿದ್ರು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ನಾವು ಅಂತ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅದ್ರ ಬಗ್ಗೆ ಚರ್ಚೆಗಳು ಆಗಿರ್ಲಿಲ್ಲ. ಸೊ ಕೊಡ್ತೀವಿ ಅಂತ ಕೂಡ ಎಲ್ಲೂ ಹೇಳಿರಲಿಲ್ಲ. ಬಟ್ ಇವಾಗ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿರೋದು. ಸೊ ಮೇ ಬಿ ಏಪ್ರಿಲ್ ತಿಂಗಳಿಂದ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಿದೆ ಸೊ ಅದನ್ನ ವಿತರಣೆ ಮಾಡೋದಾಗಿ HK ಪಾಟೀಲ್ ಅವರು ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿ ನಿರ್ಧಾರವಾಗಿದೆ ಅಂತ ಅವ್ರು ಏನ್ ಮಾಡಿದ್ದಾರೆ, ಅನೌನ್ಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ಮೇಲೆ ನೀವು ಆಧಾರ್ ಕಾರ್ಡು ಅಥವಾ ವೋಟರ್ ID, ನಾನಂತೂ ಯಾವತ್ತೂ ಓಡಾಡಿಲ್ಲ ಬಸ್ಸಲ್ಲಿ, ಬಟ್ ಯಾರಾದ್ರೂ ಓಡಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿನೂ ಕೆಲವೊಬ್ರು ತೋರಿಸ್ತಿದ್ರು ಅಂತ ಅನ್ಸುತ್ತೆ. ಇವಾಗ ಆ ರೀತಿಯಾಗಿ ಯಾವುದೇ ಒಂದು ಕಾರ್ಡ್ಗಳನ್ನ ತೋರಿಸೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಿಮಗೆ ವಿತರಣೆ ಮಾಡ್ತಾರೆ. ಏಪ್ರಿಲ್ ತಿಂಗಳಿಂದ ಮಾಡಬಹುದು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಇವಾಗ ಏನಂತ ಅಂದ್ರೆ ಉಚಿತವಾಗಿ ಓಡಾಡ್ತಿದ್ರು ಹೊರ ರಾಜ್ಯದ ಮಹಿಳೆಯರು ಕೂಡ ಆಧಾರ್ ಕಾರ್ಡ್ ಅನ್ನ ತೋರಿಸ್ಕೊಂಡು ಓಡಾಡ್ತಿದ್ರು. ಸೊ ಹೊರ ರಾಜ್ಯದವ್ರಿಗೆ ಇಲ್ಲಿ ಹಲೋ ಇಲ್ಲ ಅಂತ ಕೆಲವಷ್ಟು ದಿನ ಅದು ಕೂಡ ಚರ್ಚೆಗೆ ಬಂತು. ಬಟ್ ಆದ್ರೂ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅವ್ರನ್ನ ಓಡಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನಾವು ಇಲ್ಲೇ ಇದೀವಿ ಅಥವಾ ಬೆಂಗಳೂರಲ್ಲಿ ಇದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ, ನಾವು ಕೂಡ ಓಡಾಡ್ತೀವಿ ಅಂತ ಹೇಳೋರು ಅವ್ರು ಕೂಡ. ಸೊ ಹಾಗಾಗಿ ಈ ರೀತಿಯಾಗಿ ಇದನ್ನ ತಡೆಗಟ್ಟಬೇಕು ಅಂತ ಕೆಲವಷ್ಟು ದಿನ ಚರ್ಚೆ ಆಯ್ತು. ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಏಪ್ರಿಲ್ ತಿಂಗಳಿಂದ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ವಿತರಣೆ ಮಾಡ್ತೀವಿ ಅಂತ ಏನ್ ಮಾಡಿದ್ದಾರೆ, ಅನೌನ್ಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಕೊಟ್ರೆ ಬೇರೆ ಒಂದು ರಾಜ್ಯದ ಮಹಿಳೆಯರಿಗೆ ಕಡಿವಾಣ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಮ್ಮ ರಾಜ್ಯದವ್ರಿಗೆ ಮಾತ್ರ ಆ ಒಂದು ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ. ಸೊ ಬೇರೆ ರಾಜ್ಯದವರಿಗೆ ಆ ಒಂದು ಕಾರ್ಡು ವಿತರಣೆಯನ್ನ ಮಾಡೋದಿಲ್ಲ. ಸೊ ಹಾಗಿದ್ರೆ ಎಲ್ಲಿ ನಾವು ಪಡೆದುಕೋಬೇಕು ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಡಿಪೋಗಳಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದ್ರೂ ಅವರು ವಿತರಣೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅವರು. ಒಟ್ಟಿನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಏಪ್ರಿಲ್ ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದ್ರ ಬಗ್ಗೆ ಏನಾದ್ರು ಹೊಸ ಅಪ್ಡೇಟ್ ಬಂತು. ಸೊ ಎಲ್ಲಿ ವಿತರಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಮೇ ಬಿ ಡಿಪೋಗಳಲ್ಲಿ ಮಾಡ್ತಿದ್ದಾರೆ ಒಂದು ಎಲ್ಲ ವ್ಯವಸ್ಥೆಯನ್ನ ಅಂತ ನ್ಯೂಸ್ ಬಂದಿದ್ದಂಥದ್ದು. ಸೊ ನೋಡೋಣ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು 2 ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.